ಸ್ನೇಹಿತರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸೇರಿ ಇವತ್ತು 7 ಮಂದಿ ಕೋರ್ಟ್ಗೆ ಹಾಜರಾಗಿದ್ದು, ನಟ ಡಿ ಬಾಸ್ ದರ್ಶನ್ ಅವರು ಕೂಡ ತಮ್ಮ ವಕೀಲರ ಜೊತೆಗೆ ಹೈಕೋರ್ಟ್ಗೆ ಹಾಜರಾಗಿದ್ದು, ಈ ಸಮಯದಲ್ಲಿ ದರ್ಶನ್ ಅವರಿಗೆ ನಟ ಧನ್ವೀರ್ ಗೌಡ ಸಾಥ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಪ್ರತಿ ಸಲ ದರ್ಶನ್ ಅವರ ಜೊತೆಗೆ ಕೋರ್ಟ್ಗೆ ಆಗಮಿಸುತ್ತಿರುವ ನಟ ಧನ್ವೀರ್ ಗೌಡ ಡಿ ಬಾಸ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ನಂತರ ದರ್ಶನ್ ಅವರಿಗೆ ಬೇಲ್ ಸಿಗೋದಿಕ್ಕೆ ಅತಿ ಹೆಚ್ಚು ಸಹಾಯ ಮಾಡಿದ ವ್ಯಕ್ತಿ ಅಂತಾನೆ ಹೇಳ್ಬೋದಾಗಿದೆ. ಧನ್ವೀರ್ ಗೌಡ ಕುಟುಂಬಸ್ಥರೇ ಆಗಿರುವ ದರ್ಶನ್ ಪರ ವಕೀಲರು ಡಿ ಬಾಸ್ ದರ್ಶನ್ ಅವರಿಗೆ ಸಕ್ಸಸ್ಫುಲ್ ಆಗಿ ಬೇಲ್ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದು, ಇದರಲ್ಲಿ ಧನ್ವೀರ್ ಗೌಡ ಪಾತ್ರನೂ ತುಂಬಾನೇ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವೀಕ್ಷಕರೇ, ಕಳೆದ ವಾರ ರಾಜ್ಯಾದ್ಯಂತ ಸುದ್ದಿಯಾಗಿದ್ದ ನಟ ದರ್ಶನ್ ಅವರ ಜಾಮೀನನ್ನ ಕ್ಯಾನ್ಸಲ್ ಮಾಡುವ ಅರ್ಜಿ ಸುಪ್ರೀಂ ಕೋರ್ಟ್ ನಲ್ಲಿ ಈಗಾಗಲೇ ವಿಚಾರಣೆ ಆಗ್ತಿದ್ದು, ಅದರ ಒಳಗೇನೆ ಇವತ್ತು ಹೈಕೋರ್ಟ್ ನ ಪ್ರೊಸೀಜರ್ ಪ್ರಕಾರ ನಟ ದರ್ಶನ್ ಅವರಿಗೆ ನ್ಯಾಯಾಧೀಶರ ಮುಂದೆ ಹಾಜರಾಗುವಂತೆ ಬುಲಾವ್ ಬಂದಿದ್ದು, ಇದೊಂದು ಕೇವಲ ಸಣ್ಣ ಮಟ್ಟದ ಪ್ರೊಸೀಜರ್ ಆಗಿದ್ದು, ಪ್ರತಿ ತಿಂಗಳು ಅಥವಾ 2 ತಿಂಗಳಿಗೊಮ್ಮೆ ಸಾಮಾನ್ಯವಾಗಿ ಆರೋಪಿಗಳು ಈ ರೀತಿ ನ್ಯಾಯಾಧೀಶರ ಮುಂದೆ ವಿಚಾರಣೆ ಮುಗಿಯುವವರೆಗೂ ಬರಬೇಕಾಗುತ್ತೆ. ಸೊ ಇದನ್ನ ಕೆಲ ಮಾಧ್ಯಮಗಳು ನಟ ದರ್ಶನ್ ಅವರಿಗೆ ಬೇಲ್ ಕ್ಯಾನ್ಸಲ್ ಆಗುತ್ತಾ ಅಂತ ಬಿಂಬಿಸಿದ್ರೆ ಅದು ಅವರ ಮೂರ್ಖತನ ಅಂತಾನೆ ಹೇಳ್ಬೋದಾಗಿದೆ. ವೀಕ್ಷಕರೇ, ಯಾರೆಲ್ಲ ದರ್ಶನ್ ಅವರ ಫ್ಯಾನ್ಸ್ ಈ ವಿಡಿಯೋವನ್ನ ನೋಡ್ತಿದ್ದೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.